ಒಂದು ಸಭೆಗೆ ಒಂದು ಮಿಕ್ಸರನ್ನು ದೇವರು ಒದಗಿಸುವ ಹಾಗೆ ಸಹಾಯ ಮಾಡಿದ್ದಾನೆ. ಅವರು ಸಭೆ ಒಳಗಡೆ ಊಟ ಮಾಡಿಸ್ಬೇಕೆಂಬುದಾಗಿ ಹೇಳ್ತಾ ಇದ್ದರು. ಆವಾಗ ನಾನೇನು ಹೇಳಿದೆ ಅಂತಂದರೆ, ಒಂದು ಸಂಡೇ ನಾವು ಊಟನ ಮಾಡಿಸೋದಾದರೆ ಅದು ಆಗುತ್ತೆ, ಲಾಸ್ಟ್ ಆಗಿದೆ. ಆದರೆ ನಮಗೆ ಸಭೆಯಲ್ಲಿ ಮಿಕ್ಸರ್ ಇಲ್ಲ, ಮತ್ತು ದಯಮಾಡಿ ನೀವು ಮಿಕ್ಸರ್ ಕೊಡಿಸ್ಬೇಕು ಎಂಬುದಾಗಿ ನಾನು ಅವ್ರ ಹತ್ರ ಕೇಳಿಕೊಂಡಿದ್ದೆ. ಇವತ್ತು ಏನು ಸೌಂಡ್ ಬರ್ತದಲ್ಲ ಅದು ಮಿಕ್ಸರ್ಗೋಸ್ಕರನೇ. ಅವಾಗ ಮಿಕ್ಸರ್ ಇರ್ತಿದ್ದಿಲ್ಲ, ನಾವು ಇದರಲ್ಲಿ ಭಾಳ ಕಷ್ಟ ಅನುಭವಿಸ್ತಿದ್ದೆವು. ಸರಿಯಾಗಿ ಎಷ್ಟು ಚೀರ್ ಹಾಕಿ ನಮ್ಮ ಗಂಟೆಗೆ ಅರ್ಧೈದು ಕರಿವಿ ಅಲ್ಲಿ ಹಾಡು ಸರಿಯಾಗಿ ಬರ್ತಿದ್ದಿಲ್ಲ. ಆದರೆ ದೇವರ ಕೃಪೆಯಿಂದ ಅವರು ಸರಿಯಾಗಿ ಅಂದ್ಬಿಟ್ಟು ಊಟ ಮಾಡಿಸೋದನ್ನ ಬಿಟ್ಟು ಮತ್ತು ಅವರು ಈ ಮಿಕ್ಸರ್ಗೆ ಅಮೌಂಟನ್ನು ಕೊಟ್ಟಿದ್ದಾರೆ. ಹಾಗೆ ಈ ಮಿಕ್ಸರನ್ನು ತೆಗೆದುಕೊಳ್ಳುವುದಕ್ಕೆ ದೇವರು ಅವರ ಮೂಲಕ ಸಹಾಯ ಮಾಡಿದ್ದಾನೆ. ಅನೇಕ ಹಾಡುಗಳು ಮತ್ತು ಅನೇಕ ವಿಧವಾದ ರೀತಿಯಲ್ಲಿ ದೇವರ ಕಾರ್ಯಗಳು ಈ ಮಿಕ್ಸರ್ ಮೂಲಕ ದೇವರು ಅವರ ಕುಟುಂಬವನ್ನು ಆಶೀರ್ವದಿಸಿ. ಕವಿತಾ ಮೋಡಿಗೆ ನಾವು ಹೇಳಿದ್ಮೇಲೆ ಆಯ್ತು ಪಾಸ್ಟರ್, ಮತ್ತೆ ಚರ್ಚಲ್ಲಿ ಊಟ ಮಾಡಿಸೋದು ಬೇಡ, ಮತ್ತೆ ಮಿಕ್ಸರ್ ತೆಗೆದುಕೊಳ್ಳೋಕೆ ನನಗೆ ಕಷ್ಟ ಅಮೌಂಟ್ ಆಯಿತು, ಫಸ್ಟ್ ನಾನು ಹೆಲ್ಪ್ ಮಾಡ್ತೀನಿ ಎಂಬುದಾಗಿ ಅವರು ಹೆಲ್ಪ್ ಮಾಡಿದ್ದಾರೆ. ದೇವರು ಅವರನ್ನು ಅವರ ಕುಟುಂಬವನ್ನು ಆಶೀರ್ವದಿಸಲಿ. ಮತ್ತು ಅವರದು ಗಪ್ಚೂಪು ಬಿಸಿನೆಸ್ಸನ್ನು ಅವರು ಮಾಡ್ತಾರೆ. ಅವರ ತಾಲೂಕಿನಲ್ಲಿ ದೇವರು ಅವರ ಗಪ್ಚೂಪು ಬಿಸಿನೆಸ್ಸನ್ನು ಆಶೀರ್ವದಿಸಲಿ. ಹಾಗೆ ಈ ಒಂದು ವಾರದಿಂದ ಗಪ್ಚೂಪು ಬಂಡಿಯನ್ನು ಕೂಡ ಅವರು ಹಚ್ಚಿದ್ದಾರೆ. ದೇವರು ಅದನ್ನು ಕೂಡ ಆಶೀರ್ವದಿಸಿ. ಅವ್ರ ಜೊತೆಯಲ್ಲಿ ಅನೇಕರು ಸಭೆ ಬಂದಿದ್ರು, ಅನೇಕರು ನಾವು ಜೊತೆಗೆ ನಿಂತೇವೆ, ಸಭೆ ಜೊತೆ ನಿಂತೇವೆ ಅಂತಂದ್ರು. ಆದರೆ ಅವರು ಇಲ್ಲಕ್ಕಾಗಿಲ್ಲ. ಸಿಸ್ಟರ್ ಅವರು ನಮ್ಮ ಸಭೆಯಲ್ಲಿ ಮತ್ತು ನಮ್ಮ ಜೊತೆಯಲ್ಲಿ ಅವರು ನಿಂತುಕೊಂಡಿದ್ದಾರೆ. ದೇವರು ಅವ್ರ ಸಭೆಯಲ್ಲಿ ಅವ್ರ ಕುಟುಂಬವನ್ನು ಮತ್ತು ಅವರ ಗಚ್ಚು ಬಂಡಿಯನ್ನು ದೇವರು ಆಶೀರ್ವದಿಸಲಿ. ಅವರ ಮಕ್ಕಳನ್ನ ಆಶೀರ್ವದಿಸಲಿ. ಅವ್ರು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ದೇವರು ಅವರ ಸಹಾಯ ಇದ್ದು ಅವ್ರನ್ನ ಆಶೀರ್ವದಿಸಲಿ. ಕೋಟಿ ಕೋಟಿ ವಂದನಾಲು. ಏಸಯ್ಯ 6 ತಿಂಗಳಾಯ್ತು ನಾವು ಗಚ್ಚು ಬಂಡಿ ಹಚ್ಚಾರೆ ದೇವರಿಗೆ ಬೇಡ್ತಾನೆ ಇದ್ದೇವೆ, ಪ್ರೇಯರ್ ಮಾಡ್ತಾನೆ ಇದ್ದಾರೆ. ನಮ್ಗೆ ಈಗ 6 ಏಳು ನಾವು ಗಚ್ಚು ಬಂಡಿ ಹಚ್ಚಿದ್ದೆವು. ದೇವರಿಗೆ ಸ್ತೋತ್ರ. ಆಮೆನ್. ಹಲ್ಲೆಲೂಯಾ.